ಈಗ ಲೋಕಸಭೆಯಲ್ಲೂ ಕೂಡ ಸದನ ನಡೀತಾ ಇದೆ. ರಾಜ್ಯದ ಹಿತ ಕಾಪಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯದ ಕರ್ತವ್ಯ. ಮತ್ತು ಶಾಸಕರಿರ್ಬೋದು, ಸಂಸತ್ ಸದಸ್ಯರಿರ್ಬೋದು, ಇಬ್ಬರೂ ಕೂಡ ಈ ರಾಜ್ಯದ ಹಿತದೃಷ್ಟಿಯನ್ನು ಕಾಪಾಡಿಕೊಂಡು ರಾಜ್ಯದ ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು. ಇವತ್ತೇನು ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ, ಅದನ್ನು ಪ್ರತಿಭಟಿಸುವಂಥ ಮನಸ್ಥಿತಿಯನ್ನು ಯಾವುದೇ ರಾಜ್ಯದ ಸಂಸತ್ ಸದಸ್ಯರು ಕೂಡ ಇಟ್ಕೊಂಡಿಲ್ಲ. ಕಾರಣ ಅವ್ರ ಪಕ್ಷ ಮತ್ತು ಆಡಳಿತ ಹೀಗೆ ಹಲವಾರು ಕಾರಣಗಳನ್ನು ಇಟ್ಕೊಂಡು ಮಾಡ್ತಾ ಇಲ್ಲ ಅಂಥೇಳಿ ಕಾಣಿಸ್ತದೆ. ಆದರೆ ಇವತ್ತು ನಮ್ಮ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಸಭಾ ಅಧಿವೇಶನ ನಡೀತಾ ಇದೆ. ಬಜೆಟ್ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಕಾವೇರಿ ಮೇಕೆದಾಟು ಯೋಜನೆ ಇರ್ಬೋದು, ಮಹದಾಯಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಕಳಸಾ ಬಂಡೂರಿ ಯೋಜನೆ ಇರ್ಬೋದು, ಇವು 3-4 ಯೋಜನೆಗಳು ಕೂಡ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಮತ್ತು ಆ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸಲಿಕ್ಕೆ ಬೇರೆ ರಾಜ್ಯಗಳಿಗೆ ರಾಷ್ಟ್ರದಲ್ಲಿ ಯಾವ ರೀತಿಯಾದಂಥ ಬೆಂಬಲವನ್ನು, ಹಣಕಾಸಿನ ನೆರವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಅದೇ ರೀತಿ ಕರ್ನಾಟಕಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಒಂದು ಭಾವನೆ. ಆ ಒಂದು ನಿಟ್ಟಿನಲ್ಲಿ ಸಂಸತ್ ಸದಸ್ಯರ ಸಹಕಾರವನ್ನು ಕೋರುವಂಥದ್ದು. ನಾನಿದ್ದಾಗಲೂ ಕೂಡ ಎಲ್ಲ ಸರಿ ಅನೇಕ ಬಾರಿ ಸಂಸತ್ ಸಭೆಗಳಾಗಿದೆ, ಚರ್ಚೆಗಳಾಗಿದೆ. ಸೊ ಇವತ್ತು ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಇರೋದರಿಂದ ಇವತ್ತು ಕರ್ನಾಟಕಕ್ಕೆ ಸಾಕಷ್ಟು ಬಾರಿ ಪ್ರಯತ್ನಗಳು ಮಾಡಿದ್ರು ಕೂಡ ಅವ್ರ ಸರ್ಕಾರ ಇದ್ದಾಗಲೂ ಮಾಡಿದ್ದಾರೆ, ನಮ್ಮ ಸರ್ಕಾರ ಇದ್ದಾಗಲೂ ಮಾಡಿದ್ರು ಕೂಡ ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ದೊಡ್ಡ ಧ್ವನಿಯನ್ನು ಎತ್ತಬೇಕಾದಂಥದ್ದು ನಮ್ಮ ಸಂಸತ್ ಸದಸ್ಯರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಗ್ಯಾಸ್ ಸಮಸ್ಯೆ ಶುರುವಾಗಿದೆ ಸರ್, ಅದರಲ್ಲೂ ಕೂಡ ಬೆಂಗಳೂರು ಈ ಸುತ್ತಮುತ್ತಲ ಬಗ್ಗೆ ಸಾಕಷ್ಟು ಶುರುವಾಗಿದೆ. ಕೇಂದ್ರ ಸರ್ಕಾರ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತಾ ಇದೆ, ಆದರೆ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡಿ ಅಂತಂದೇಳಿ ಕರೆ ಕೊಡ್ತಾ ಇದೆ ಅನ್ನುವಂಥ ಹೇಳಿಕೆಯನ್ನ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದಾರೆ. ನೋಡಿ, ಪ್ರಹ್ಲಾದ್ ಜೋಶಿ ಅವರು ಈಗ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲಿ ಯುದ್ಧದ ಭೀತಿ ಶುರುವಾಗಿದೆ. ಸೊ ಅದು ಅನೇಕ ಕಾರಣಗಳಿರ್ಬೋದು. ಯುದ್ಧ ನಡೀತಾ ಇರೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ಒಂದು ಪಾರ್ಟ್ ಅಲ್ಲದೇ ಇದ್ದರೂ ಕೂಡ ನಮ್ಮ ಮೇಲೆ ಅದರ ಪರಿಣಾಮ ಬಿದ್ದೇ ಬೀರುತ್ತೆ. ಈಗಾಗಲೇ ಅದರ ಪರಿಣಾಮವನ್ನು, ಯುದ್ಧದ ಪರಿಣಾಮವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಒಳ್ಳೆಯ ವಿಶ್ವಾಸವನ್ನು ಇಟ್ಕೊಂಡು ಅವರ ಮಿತ್ರ ರಾಷ್ಟ್ರಗಳ ಜೊತೆ ಮಾತುಕತೆ ಮಾಡಿ ಅಂತಾರಾಷ್ಟ್ರೀಯ ಬಾಂಧವ್ಯಗಳೇನಿದೆ, ವಿದೇಶಾಂಗ ನೀತಿ, ಅದು ಎಲ್ಲೋ ಒಂದು ಕಡೆ ಫೇಲ್ ಆಗಿದೆ ಅನ್ನೋದು ಒಂದು ಭಾಗ. ಆದರೆ ಮತ್ತೆ ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಅದನ್ನು ತೆಗೆದುಕೊಂಡು ಯಾವುದೇ ರೀತಿಯ ಅವಾಂತರಗಳಾಗದೇ ಇದ್ದಂತೆ, ಬೆಲೆ ಏರಿಕೆ ಆಗದೇ ಇದ್ದಂತೆ, ಸಮಸ್ಯೆ ಆಗದೇ ಇದ್ದಂತೆ ತಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ಆರೋಪಗಳನ್ನು ಆರೋಪ ಮಾಡ್ತಕ್ಕಂಥದ್ದು, ಪ್ರತ್ಯಾರೋಪ ಮಾಡ್ತಕ್ಕಂಥದ್ದು, ಇದರಿಂದ ಯಾವುದೇ ರೀತಿಯ ಪ್ರಯೋಜನಗಳಾಗೋದಿಲ್ಲ. ಅದು ಹೇಳಿದ್ನಲ್ಲ, ಒಬ್ರನ್ನೊಬ್ರನ್ನ ಆರೋಪ ಪ್ರತ್ಯಾರೋಪ ಮಾಡೋದ್ರಲ್ಲಿ ಯಾರ ಕೈಯಲ್ಲೂ ಇಲ್ಲ. ಏನು ಪ್ರಧಾನಮಂತ್ರಿಗಳಾಗಲಿ, ಪ್ರಹ್ಲಾದ್ ಜೋಶಿಯವರಾಗಲಿ $60 ಇದ್ದಾಗ ಕಮ್ಮಿ ಮಾಡಿಬಿಟ್ಟು ಜನಕ್ಕೇನು ಕಡಿಮೆ ಬೆಲೆಗೆ ಗ್ಯಾಸ್ ಆಗಲಿ, ಪೆಟ್ರೋಲ್ ಡೀಸೆಲ್ ಆಗಲಿ ಕೊಡಲಿಲ್ಲ. ಸೊ ಸುಮ್ಮನೆ ಅದನ್ನು ಆರೋಪ ಮಾಡೋದನ್ನು ಬಿಟ್ಟು ಪ್ರತ್ಯಾರೋಪಗಳನ್ನು ಮಾಡಿದ ಆಡಳಿತದಲ್ಲಿದ್ದೀರಿ. ಆಡಳಿತದಲ್ಲಿರುವಂಥ ಸಂದರ್ಭದಲ್ಲಿ ರಾಷ್ಟ್ರದ ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಿ. ಕೇವಲ ಹೇಳಿಕೆಗಳಿಗೋಸ್ಕರ ಸೀಮಿತ ಆಗೋದು ಬೇಡ. ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆ ಬಜೆಟ್ನನ್ನು ಮಂಡಿಸಿದ್ದಾರೆ, ಆದರೆ ರಾಮನಗರ ಶಾಸಕರು ನಮಗೆ ಬಜೆಟ್ ಸಮಾಧಾನ ತಂದಿಲ್ಲ, ನಂಬಿಕೆ ಹುಸಿಯಾಗಿದೆ, ಅಭಿವೃದ್ಧಿ ಬೇಕಂತ ಹೇಳಿದ್ರೆ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನೇ ಅವಲಂಬಿಸಬೇಕಾಗಿದೆ ಅಂತ ಹೇಳಿ
ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ಬಿಟ್ಟು ನಾನು ಹೇಳ್ತೀನಿ. ಭಾಳ ಪ್ರಮುಖವಾಗಿ ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದೀರಿ, ಇವತ್ತು ಕ್ಷೀರ ಕ್ಷೇತ್ರದಲ್ಲಿ ಇಡೀ ರಾಷ್ಟ್ರದಲ್ಲಿ ಕೋಟ್ಯಾಂತರ ಜನ ಹಾಲನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಮಾರುಕಟ್ಟೆನಲ್ಲಿ ಒಂದು ದಿಗ್ಭ್ರಮೆ ಏನಪ್ಪ ಅಂತ ಹೇಳಿದ್ರೆ, ಕೆಲವು ಫ್ಲಿಪ್ಕಾರ್ಟ್ ಅಂತಕ್ಕಂಥ ಒಂದು ಸಂಸ್ಥೆ ₹1 1 ಲೀಟರ್ ಹಾಲು ಕೊಡ್ತಕ್ಕಂಥ ರೈತ ಸಮುದಾಯವನ್ನು ಧ್ವಂಸ ಮಾಡ್ತಕ್ಕಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. ₹1 1 ಲೀಟ್ರ್ ಹಾಲು ಹಣ ಮಾಡೋ ಬರದಲ್ಲಿ ರೈತರ ಕುಲಕ್ಕೆ ಬೆಂಕಿ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂತ ಅಂದರೆ ಇಡೀ ರಾಷ್ಟ್ರದಾದ್ಯಂತ ಫ್ಲಿಪ್ಕಾರ್ಟ್ ಸಂಸ್ಥೆಯ ವಿರುದ್ಧ ದಂಗೆ ಏಳಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಇದ್ರ ಬಗ್ಗೆ ಮೇಲನ್ನು ಕಳಿಸ್ತಾ ಇದ್ದೇನೆ. ತಕ್ಷಣ ಈಗಾಗಲೇ ವ್ಯಾಪಕವಾದಂಥ ಪ್ರಚಾರವನ್ನು ಮಾಡಿ ಪ್ರಚಾರಕ್ಕೋಸ್ಕರ ಸುಮಾರು 2,000 ಕೋಟಿ ರೂಪಾಯಿ ಹಣವನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೇವಲ ₹1 ಹಾಲು ಕೊಡ್ತಕ್ಕಂಥದ್ದು. ಇದು ಅವರು ಮಾರ್ಕೆಟ್ ಶೇರ್ನ ಪಡಿಬೇಕು ಅನ್ನೋ ದೃಷ್ಟಿಯಿಂದ, ಕಾಂಪಿಟೇಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ರೈತ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳ್ತದೆ. ಇದು ಯಾರ್ದೋ ದುಡ್ಡು, ಪಬ್ಲಿಕ್ ಶೇರ್ ದುಡ್ಡನ್ನ ಇಲ್ಲಿ ತಂದು ಬಂಡವಾಳ ಹಾಕಿ ಒಕ್ಕೂಟ ವ್ಯವಸ್ಥೆಗಳಿಗೆ ಸುಮಾರು 60 ವರ್ಷ 75 ವರ್ಷದಿಂದನೂ ಕೂಡ ಈ ಒಕ್ಕೂಟ ವ್ಯವಸ್ಥೆ ರೈತರ ಹಿತವನ್ನು ಕಾಪಾಡ್ತಾ ಬಂದಿದೆ. ಕುರಿಯರ್ನವರಿಂದ ಕಾಲದಿಂದನೂ ಕೂಡ ಸಾಕಷ್ಟು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಸ್ವತಂತ್ರ ಪೂರ್ವದಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಕೂಡ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ತಕ್ಷಣ ಇದಕ್ಕೆ ಬೇಕಾದಂಥ ಕಾನೂನಿನಲ್ಲಿ ನಾನು ಒಂದು ಕಂಪ್ಲೇಂಟ್ ಕೂಡ ನಾನು ಇವರಿಗೆ ಬರಿತಾ ಇದ್ದೀನಿ. ನಮ್ಮ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಅವ್ರಿಗೂ ಕೂಡ ಅಂಡರ್ ಸೆಕ್ಷನ್ 19(1) ಕೆಳಗಡೆ ನೀವು ಇದನ್ನು ಕ್ರಮ ತಗೋಬೇಕು ಅಂಥೇಳಿ ನಾನು ಅವ್ರಿಗೂ ಕೂಡ ದೂರನ್ನು ದಾಖಲಿಸ್ತಾ ಇದ್ದೇನೆ. ಸೊ ನಾನು ಮಾಧ್ಯಮದ ಸ್ನೇಹಿತರಲ್ಲಿ ಹೇಳ್ತಕ್ಕಂಥದ್ದು, ರೈತರ ಹಿತಕ್ಕೋಸ್ಕರ ಈ MNC ಕಂಪ್ನಿಗಳು ಎಲ್ಲೋ ಒಂದು ಕಡೆ ರೈತರ ಹಿತವನ್ನು ಹಾಳು ಮಾಡುವಂಥ ಕೆಲಸ ಇವತ್ತು ಗ್ರಾಹಕರಾಗೆ ನಾವೇನೋ ಒಳ್ಳೇದು ಮಾಡ್ತಾ ಇದ್ದೀವಿ ಅಂಥೇಳಿ ಎಷ್ಟು ದಿನ ಕೊಡ್ತಾರೆ? 1 ತಿಂಗಳು ಕೊಡ್ತಾರಾ, 1 ವರ್ಷ ಕೊಡ್ತಾರಾ, 5 ವರ್ಷ ಕೊಡ್ತಾರಾ? ಅವ್ರ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಹೇಳಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ರೀತಿಯಲ್ಲಿ ಅವರು ಹಣ ಕೊಟ್ಟು ಪ್ರಚಾರವನ್ನು ಮಾಡ್ತಾ ಇವತ್ತು ರೈತ ಸಂಕುಲಕ್ಕೆ ಬೆಂಕಿ ಇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ತಪ್ಪು, ಇದನ್ನು ಸರಿಪಡಿಸಬೇಕು, ಅವರು ಕೂಡ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರಚಾರಕ್ಕಿನ್ನ ಇಡೀ ರೈತ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯ. ಯಾರು ಆಲ್ರೆಡಿ ಆ್ಯಡ್ ರಿಲೀಸ್ ಮಾಡಿದ್ದಾರೆ, ಆ್ಯಡ್ ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 14.5 ಲಕ್ಷ ಲೀಟ್ರ್ ಹಾಲು ಮಾರಾಟ ಆಗಿದೆ. ಏನಿಲ್ಲ ರೀ, ಪಬ್ಲಿಕ್ ದುಡ್ಡನ್ನು ಕಂಪ್ನಿಗಳ ಮುಖಾಂತರ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡಿ ಗ್ರಾಹಕರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು. 1 ತಿಂಗಳು 2 ತಿಂಗಳು 3 ತಿಂಗಳು ಅದನ್ನೇ ನಾನು ಕೇಳ್ತಾ ಇರೋದು. 1 ವರ್ಷ ಕೊಡ್ತಾರ ₹1, 2 ವರ್ಷ ಕೊಡ್ತಾರ ₹1 ಹೇಳ್ಬೇಕು. ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ನಿನ್ನೆ ರಾತ್ರಿ ನಾನು ಯಾವುದೋ 1-2 ಆ್ಯಡ್ ನೋಡಿದೆ. ಸೊ ಅದಾದಮೇಲೆ ನಾನು ನಮ್ಮ ಅಧಿಕಾರಿಗಳಿಗೂ ಇವತ್ತು ಮಧ್ಯಾಹ್ನ ನಾನು ಭೇಟಿ ಮಾಡಿ ನಾನು ಮಾತನಾಡ್ತಾ ಇದ್ದೇನೆ. ಸೊ ಅದಕ್ಕೆ ಬೇಕಾದಂಥ ಕಂಪ್ಲೇಂಟ್ಸ್ ದೂರುಗಳನ್ನು ಕೂಡ ನಾನು ದಾಖಲಿಸ್ತಾ ಇದ್ದೇನೆ. ಸೊ ನನ್ನ ಕಳಕಳಿ ಏನಪ್ಪ ಅಂತ ಹೇಳಿದ್ರೆ, ಕಾಂಪಿಟೇಷನ್ ಹೆಸರಲ್ಲಿ, ವ್ಯಾಪಾರದ ಹೆಸರಿನಲ್ಲಿ, ಬಿಸ್ನೆಸ್ ಹೆಸರಿನಲ್ಲಿ
ಈ ರೀತಿಯಾಗಿ ರೈತ ಸಂಕುಲಕ್ಕೆ ಬೆಂಕಿ ಇಡ್ತಕ್ಕಂಥದ್ದು. ನಾವು ಹೊರಗಡೆಯವ್ರು ಯಾರೋ ಮಾಡ್ತಾರೆ ಅಂತಂದರೆ ಇಂಟರ್ನಲ್ಲೇ ನಮ್ಮ ದೇಶದಲ್ಲಿರ್ತಕ್ಕಂಥವರೇ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಎಷ್ಟು ಸರಿ? ಈ ರೀತಿ ವ್ಯಾಪಾರನ ಗಳಿಕೆಯನ್ನು ಅವರ ಕಂಪ್ನಿ ವ್ಯಾಲ್ಯೂಯೇಷನನ್ನು ಜಾಸ್ತಿ ಮಾಡಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು, ಒಕ್ಕೂಟದ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು, ರೈತರನ್ನ ಹಾಳು ಮಾಡ್ತಕ್ಕಂಥದ್ದು, ಗ್ರಾಹಕರನ್ನು ಸೆಳೀಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯಾಗಿ ಮಾಡ್ತಕ್ಕಂಥದ್ದು. ನಾವು ರೈತರಿಗೆ 38 ರೂಪಾಯಿ, 39 ರೂಪಾಯಿ, 40 ರೂಪಾಯಿ ಈ ರೀತಿ ನಾವು ಹಣವನ್ನು ಪಾವತಿ ಮಾಡ್ತಾಯಿದ್ದೀವಿ. ಅವ್ರು 1 ರೂಪಾಯಿಗೆ ಇವ್ರು ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆಗ್ತದೆ? ಯಾರ ಹತ್ರ ಖರೀದಿ ಮಾಡ್ತಾ ಇದ್ದಾರೆ, ಎಲ್ಲಿಂದ ಹಾಲು ಬರ್ತಾ ಇದೆ ಅಂತಕ್ಕಂಥದ್ದೆಲ್ಲವನ್ನು ಕೂಡ ಇವತ್ತು ನಾನು ತಿಳ್ಕೋಬೇಕಾಗಿದೆ. ಇವತ್ತು ಮಾಧ್ಯಮಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ನೀವು ನನ್ನನ್ನು ಕರೆಕ್ಟ್ ಟೈಮ್ಗೆ ನನಗೆ ಬಂದಿದ್ದೀರಿ, ನಾನು ಅದನ್ನು ರೆಡಿ ಆಗ್ತಾ ಇದ್ದೆ, ಅದನ್ನು ಏನು ಎತ್ತ ಅಂತ ಹೇಳಿ. ಸೊ ಆ ಟೈಮ್ ಕರೆಕ್ಟಾಗಿ ತಾವು ಬಂದಿದ್ದೀರಿ. ದಯವಿಟ್ಟು ನೀವು ರಾಷ್ಟ್ರದ ಗಮನವನ್ನು ಸೆಳೀಬೇಕು. ಇದು ಒಬ್ಬ ರೈತ ಅನ್ನದಾತನಿಗೆ ಬೆಂಕಿ ಇಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಸಿ ಓವರಾಲ್ ಏನಾಗುತ್ತೆ ಅಂತ ಅಂದರೆ, ಗ್ರ್ಯಾಜುಯಲಿ ಮಾರ್ಕೆಟಲ್ಲಿ ನಂದಿನಿ ಒಂದೇ ಇಲ್ಲ, ಎಲ್ಲರೂ ಕೂಡ ಇರ್ತಾರೆ. ಇದು ಬೇಸಿಕಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡಬೇಕಾದ್ರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಎಷ್ಟೋಯ್ತು ಏನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋದು. ಗ್ರ್ಯಾಜುಯಲಾಗೆ ನಮಗೆ ಒಂದೊಂದು ಸಂಸ್ಥೆಗಳಿಗೆ ನಮ್ಮ ಒಕ್ಕೂಟಕ್ಕೂ ಒಂದು 40-50 ಸಾವಿರ ಕಡಿಮೆ ಆಗಿದೆ. ಸೊ ನಾವು ಎಷ್ಟು ದಿನದಿಂದ ಆಗಿದೆ ಏನು ಎತ್ತ ಅಂಥೇಳಿ ಈಗ ಅಸೆಸ್ಮೆಂಟ್ ಮಾಡಬೇಕು. ಈಗ ನಾವು ಬೆಂಗಳೂರಲ್ಲಿ ನಾವು 4 ಒಕ್ಕೂಟಗಳು ಮಾರಾಟ ಮಾಡ್ತೀವಿ. ಇಲ್ಲೊಂದು 1.5 ಲಕ್ಷ ಲೀಟ್ರು ಕಡಿಮೆ ಆಗಿರ್ತದೆ. ಖಾಸಗಿಯವರು ಸುಮಾರು 30%, 40% ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅದು ಅವ್ರ ಮೇಲೂ ಕೂಡ ಹೊಡೆತ ಬೀಳ್ತಿರ್ತದೆ. ಹೀಗೆ ಎಲ್ಲರ ಮೇಲೂ ಕೂಡ ಇದು ಹೊಡೆತ ಬೀಳ್ತಕ್ಕಂಥದ್ದು ರಾಷ್ಟ್ರದ ಮೂಲೆಗಳಲ್ಲಿ. ಕರ್ನಾಟಕ ಒಂದೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಅವರು ಆರ್ಥಿಕವಾಗಿ ಬಲಿಷ್ಠರಾಗಿದ್ದೀವಿ ಅಂಥೇಳಿ ಇವತ್ತು ಈ ರೀತಿಯ ಒಂದು ಆ್ಯಡ್ಗಳನ್ನು ಕೊಟ್ಟು ಜನರನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದರಿಂದ ವ್ಯವಸ್ಥೆ ಹಾಳಾಗ್ತದೆ. ಹೋರಾಟಕ್ಕೆ ಇಳಿರಿ ಅಂತ ಹೇಳ್ತಾ ಇದ್ದೀನಿ. ಎಚ್ಚರಿಕೆ ಅಲ್ಲ, ರೈತರಿಗೆ ಎಚ್ಚರಿಕೆ ಕೊಡೋಕೆ ನಾನು ಯಾರು? ರೈತರು ಹೋರಾಟವನ್ನು ಮಾಡಬೇಕು, ಸರ್ಕಾರ ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಇವ್ರು ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಲ್ಲ, ನೋಡಿ, ರೈತರಿಗೆ ಯಾರಿಗೆ ಮಾರ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಅವರು ನಮ್ಮವ್ರ ಹತ್ರನೇ, ನಮ್ಮ ಸಂಸ್ಥೆಗಳಲ್ಲೇನೆ ಯಾರ ಹತ್ರನೋ ಒಂದು 5,000 ಲೀಟ್ರು, 10,000 ಲೀಟ್ರು, 20,000 ಲೀಟ್ರು, ಯಾರ ಹತ್ರನೋ 1 ಲಕ್ಷ ಲೀಟ್ರು ಟೈಅಪ್ ಮಾಡಿ ತೊಗೋಬೋದು. ನಮ್ಗೆಲ್ಲಿ ತೊಗೋತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಎಲ್ಲೆಲ್ಲಿ ತೊಗೊಳ್ತಾ ಇದ್ದಾರೆ? ಬಲ್ಕ್ ಮಿಲ್ಕ್ ತೊಗೊಳ್ತಾ ಇದ್ದಾರಾ, ರಿಟೇಲ್ ಮಿಲ್ಕ್ ತೊಗೊಳ್ತಾ ಇದ್ದಾರಾ, ಪ್ರೊಡ್ಯೂಸರ್ಸ್ ಹತ್ರ ತೊಗೋತಾ ಇದ್ದಾರಾ, ಯಾರ ಹತ್ರ ತೊಗೋತಾ ಇದ್ದಾರೆ ಅಂತ ಗೊತ್ತಾಗೋದು. ಅಥವಾ ಅವರೇನಾರ ಪೌಡ್ರ್ ಮಿಕ್ಸ್ ಮಾಡಿ ಮಾರ್ತಾ ಇದ್ದಾರಾ, ಅದನ್ನು ಕೂಡ ಇವತ್ತು ನಾನು ಸ್ಯಾಂಪಲನ್ನು ತರಿಸ್ತಾ ಇದ್ದೀನಿ. ಸ್ಯಾಂಪಲ್ ಟೆಸ್ಟ್ ಮಾಡಲಿಕ್ಕೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮಿಲ್ಕ್ನ ತಂದು ಸ್ಯಾಂಪಲ್ ಟೆಸ್ಟ್ ಮಾಡಿ ಕ್ವಾಲಿಟಿ ಬಗ್ಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲವೂ ಕೂಡ ನಾವು ಗಮನ ಹರಿಸ್ಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ವ್ಯವಸ್ಥೆ ಹಾಳಾಗೋದ ಮೇಲೆ ಅದನ್ನು ಮತ್ತೆ ಹಿಡಿತಕ್ಕೆ ತರ್ತಕ್ಕಂಥದ್ದು, ಮತ್ತೆ ರೈತರನ್ನ ಸರಿಯಾದ ರೀತಿಗೆ ತರ್ತಕ್ಕಂಥದ್ದು ಸಂಸ್ಥೆಗಳಿಗೆ ಕಷ್ಟ ಆಗ್ತದೆ. ಒಕ್ಕೂಟ ಎಸ್ಪೆಷಲಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ಗೆ ಭಾಳ ಕಷ್ಟ ಆಗ್ತದೆ. ಒಂದು ಸಾರಿ ನಾವು ಮುಗ್ಗರಿಸಿದ್ರೆ ಅದರ ಪರಿಣಾಮ ಯಾರ ಮೇಲೆ ಬೀಳ್ತದೆ? ನೇರವಾಗಿ ರೈತರ ಮೇಲೆ ಬೀಳ್ತದೆ. ಆ ದೃಷ್ಟಿಯಿಂದ ನಾನು ಈ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರಧಾನಿಯವ್ರಿಗೂ ಬರಿತಾ ಇದ್ದೀನಿ ಮೇಲು, ಸಾಯಂಕಾಲದೊಳಗಡೆ ನಿಮಗೆ ಕಾಪಿ ಕಳಿಸ್ಕೊಡ್ತೀನಿ. ಯಾವುದನ್ನು ಮಾರ್ತಾರೆ? ಫ್ಲಿಪ್ಕಾರ್ಟ್ ಸಂಸ್ಥೆಯವರು ಆ್ಯಡ್ ಮಾಡ್ತಾ ಇದ್ದಾರೆ. ಆ್ಯಡ್ದು ಬೇಕಾದ್ರೆ ಡೀಟೇಲ್ ಇದೆ, ತರಿಸ್ತೀನಿ, ಸಾಯಂಕಾಲದೊಳಗಡೆ ನಿಮಗೆ ಕಳಿಸ್ತೀನಿ. ನಂದಿನಿ ಅಲ್ಲ ರೀ, ನಂದಿನಿ ಅಲ್ಲ. ಅವರೇನೋ ಬ್ರ್ಯಾಂಡ್ ಮಾಡಿದ್ದಾರೆ, ಅವ್ರು ಮಾರ್ಕೆಟಿಂಗ್ ಮಾಡೋ ಪ್ರಯತ್ನದಲ್ಲಿ ಆಗದೇ ಇರೋದನ್ನು ಮಾಡ್ತೀವಿ ಅಂಥೇಳಿ
ಅವ್ರ ಆಸ್ತಿ ಮೇಲೆ ಬಂಡವಾಳ ತೆಗೆದ್ಬಿಟ್ಟು ಮಾಡಿದ್ರೆ ಪರವಾಗಿಲ್ಲ. ಪಬ್ಲಿಕ್ ದುಡ್ಡನ್ನ ಎತ್ಬಿಟ್ಟು, ಪಬ್ಲಿಕ್ ಶೇರ್ಸ್ ದುಡ್ಡನ್ನ ಎತ್ಬಿಟ್ಟು ಇವರು ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಆ ದುಡ್ಡಿನಲ್ಲಿ ಮುಳುಗಿ ಆ ಕೊನೆಗೆ ಎದುರು ಕೈ ಎತ್ತಿ ಇದನ್ನು ಕೈ ಎತ್ತಿ ಹೋಗ್ತಕ್ಕಂಥದ್ದು. ಹಾಂ, ಸೇಮ್ 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 ಅದು ರೈತರ ಮೇಲಾಗಲಿ ಸಾಮಾನ್ಯ ಜನರ ಮೇಲೆ ಏನೂ ಆಗ್ತಾ ಇರಲಿಲ್ಲ. ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸು. ಹಾಂ, ಇದು ನೇರವಾಗಿ ರೈತರ ಮೇಲೆ ಹೊಡ್ತಾ ಬೀಳ್ತಕ್ಕಂಥದ್ದು. ಗೊತ್ತಿಲ್ಲಪ್ಪ ನನಗೆ.